ಹಾಯ್ ಗಾಯ್ಸ್, ನಾನು ನಿಮಗೆ ಇಂಡಿಯಾದಲ್ಲೇ ಕುತ್ಕೊಂಡು ಹೇಗೆ ಟಿಕ್ಟಾಕ್ನ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ನೀವು ಫುಲ್ ವಿಡಿಯೋ ನೋಡಿ, ಓಕೆನಾ. ಸೊ ನಿಮ್ಮ ಮೊಬೈಲ್ನಲ್ಲಿ ಫಸ್ಟ್ಲಿ ನೀವು ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಮೆಲನ್ VPN ಅಂತ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಬಂದರೆ ಈ ರೀತಿ ಇರುತ್ತೆ, ಓಕೆನಾ. ಸೊ ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ, ಓಕೆನಾ. ಓಪನ್ ಮಾಡಿದಾಗ ನೀವು ಈ ಥರ ನೋಡ್ಬೋದು. ಸೊ ಮೇಲ್ಗಡೆ ಇದೆ ನೋಡಿ, ಪ್ರೋ ಪಕ್ಕದಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಯುನೈಟೆಡ್ ಸ್ಟೇಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಬೇರೆ ನೀವು ಕಂಟ್ರಿ ಇಂಡಿಯಾ ಅಂತ ಏನಾದರೂ ತೊಗೊಂಡಾಗ ನಿಮಗೆ ಆ್ಯಕ್ಸಸ್ ಸಿಗೋದಿಲ್ಲ ಟಿಕ್ಟಾಕ್ ಯೂಸ್ ಮಾಡೋದಕ್ಕೆ. ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿದೆ, ಬ್ಯಾನ್ ಆಗಿದೆ ನಮ್ಮ ಕಂಟ್ರಿಯಲ್ಲಿ. ಇದಾದಮೇಲೆ ನೀವು ಟ್ಯಾಪ್ ಟು ಕನೆಕ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು 30 ಸೆಕೆಂಡ್ಸ್ ಏನಿರುತ್ತೆ ಆ ಆ್ಯಡ್ ನೋಡಿದಾಗ ನಿಮಗೆ 30 ಮಿನಿಟ್ಸ್ ಕಾಲ ನೀವು ಟಿಕ್ಟಾಕ್ ಯೂಸ್ ಮಾಡ್ಬೋದು, ಓಕೆನಾ. ಅಕಸ್ಮಾತ್ ನೀವು 30 ಮಿನಿಟ್ಸ್ಗೆಲ್ಲ ನೀವು ಮತ್ತು ಅಡ್ವರ್ಟೈಸ್ಮೆಂಟ್ ನೋಡೋಕ್ಕಾಗಲ್ಲ ಅಂತಂದರೆ ನೀವು ಬೇಕಾದರೆ ಅಮೌಂಟ್ ಕೊಟ್ಬಿಟ್ಟು ಇಷ್ಟು ತಿಂಗಳಿಗೆ ಅಂತ ಅಥವಾ ವರ್ಷಕ್ಕೆ ಅಂತ ನೀವು ಯೂಸ್ ಮಾಡ್ಬೋದು. ಸೊ ನಾನು 30 ಮಿನಿಟ್ಸ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಸೊ 30 ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ನೋಡೋದಕ್ಕೋಸ್ಕರ ಟೇಕ್ ಇಟ್ ಅಂತ ಕ್ಲಿಕ್ ಮಾಡಿ, ಓಕೆನಾ. ಈಗ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇಷ್ಟು ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ನೋಡಬೇಕಾಗುತ್ತೆ. ಟು ಆ್ಯಡ್ ನೋಡಿದ ತಕ್ಷಣ ನಿಮಗೆ VPN ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ರಿವಾರ್ಡ್ ಗ್ರಾಂಟೆಡ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಎಂಜಾಯ್ ನೌ ಅಂತ ಇದೆ. ಸೊ ಎಂಜಾಯ್ ನೌನ ಕ್ಲಿಕ್ ಮಾಡಿ ಕನೆಕ್ಟ್ ಆಗಿದೆ ನೋಡಿ ಈಗ ಆಲ್ರೆಡಿ, ಓಕೆನಾ. ಟ್ಯಾಪ್ ಮಾಡಿದರೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಇದಾದಮೇಲೆ ನೀವು ಗೂಗಲ್ಗೆ ಹೋಗಬೇಕು. ಗೂಗಲ್ನಲ್ಲಿ ಟಿಕ್ಟಾಕ್ ಅಂತ ಸರ್ಚ್ ಮಾಡಿ. ಟಿಕ್ಟಾಕ್ದು ವೆಬ್ಸೈಟ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಟ್ಯಾಪ್ ಮಾಡಿ ಡೌನ್ಲೋಡ್ ಕೂಡ ನೀವು ಮಾಡ್ಬೋದು. ನಾನೀಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಅದು ಆಲ್ರೆಡಿ ಡೌನ್ಲೋಡ್ ಮಾಡಿರೋದಕ್ಕೆ ಅದೇ ಡೈರೆಕ್ಟಾಗಿ ಓಪನ್ ಆಗ್ತಾಯಿದೆ. ಸೊ ನೀವು ಕ್ಲಿಕ್ ಮಾಡಿದ್ರೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ನ ಓಪನ್ ಮಾಡ್ಬೋದು. ಸೊ ಇಲ್ಲಿ ಆ್ಯಪ್ ಇದೆ ನೋಡಿ, ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಸೊ ಯಾ ನೋಡಿ, ನಾನು ಓಲ್ಡ್ ವೀಡಿಯೋಸ್ನೆಲ್ಲ ನಾನು ನೋಡ್ಬೋದು. ಇಲ್ಲಿ ನೀವು ಕೂಡ ಇದೇ ರೀತಿ ನಿಮ್ಮ ಓಲ್ಡ್ ವೀಡಿಯೋಸ್ನೆಲ್ಲ ನೋಡ್ಕೋಬೋದಾಗಿರುತ್ತೆ, ಓಕೆನಾ. ಹಾಗೆ ನಿಮಗೆ ನಾನು ಟಿಕ್ಟಾಕ್ನಲ್ಲಿ ಹೇಗೆ ವೀಡಿಯೋಸ್ನ ಡೌನ್ಲೋಡ್ ಮಾಡಿಕೊಡ್ಬೇಕು ಅಂತ ಕೇಳಿದರೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಜಸ್ಟ್ ಕಮೆಂಟ್ನಲ್ಲಿ ಎಸ್ ಅಂತ ತಿಳಿಸಿ. ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.